ಎಲ್ರಿಗೂ ಶುಭೋದಯ. ಇದು ಇವತ್ತಿನ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ಯಾಕೋ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಅನ್ನಿಸ್ತು, ಹಾಗಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ 6 ಗಂಟೆಗೆ ಎದ್ದು, ನನಗೆ ಬೇಗನೆ 6 ಗಂಟೆ ಅಂತ ಹೇಳಿದರೆ ಎದ್ದು ಫಸ್ಟು ಮುಖ ಎಲ್ಲ ವಾಶ್ ಮಾಡಿ ಗಿಡಕ್ಕೆ ನೀರು ಹಾಕಿ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಫೀಸಿಗೆ 9:30ಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ರೆಡಿ ಮಾಡಿ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡಿ ಹೋಗಬೇಕು. ಅದಕ್ಕೋಸ್ಕರ ಮಾರ್ನಿಂಗ್ ತುಂಬ ಲೆಂದಿಯ ಎಲ್ಲ ಲಾಗನ್ನು ಶೂಟ್ ಮಾಡೋಕ್ಕೆ ಟೈಮ್ ಇಲ್ಲ. ಯಾಕಂತ ಹೇಳಿದ್ರೆ 9:30ಗೆ ಡ್ಯೂಟಿ ಸ್ಟಾರ್ಟ್ ಆಗ್ತಲ್ಲ, ಬೇಗ ವರ್ಕೆಲ್ಲ ಫಿನಿಶ್ ಮಾಡ್ಕೊಂಡು ಇವತ್ತೇ ಲಾಗ್ ಶೂಟ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಒಂದು ರೆಸಿಪಿ ಶೂಟ್ ಮಾಡ್ತಿತ್ತು, ಹೆಲ್ದಿ ರೆಸಿಪಿನ ಮಾಡ್ತಾ ಇದ್ದೆ. ಹಾಗೆ ನಿಮಗೂ ತೋರಿಸುವ ಅಂತ ಹೇಳಿ ಈ ಲಾಗನ್ನು ಮಾಡ್ತಾ ಇರೋದು. ಸುಮ್ಮನೆ ಆ ರೆಸಿಪಿ ಮಾತ್ರ ತೋರಿಸೋದಕ್ಕಿಂತ ನಂದು ಮಾರ್ನಿಂಗ್ ರುಟೀನ್ ಹೆಂಗಿರುತ್ತೆ ಅಂತ ಹೇಳಿ ನೀವು ಕಾಣಲಿ ಅಂತ ಹೇಳಿ, ಹಾಗೆ ರೆಸಿಪಿ ವಿಡಿಯೋನ ನಿಮ್ಗೆ ಕಾಮಕತ್ತಲ್ಲ ಅಂತ ಹೇಳಿ ಈ ಲಾಗ್ನ ಶೂಟ್ ಮಾಡ್ತಾ ಇದ್ದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಆಯ್ತಾ. ಬೆಳಗ್ಗೆ ಎದ್ದು 1 ಲೋಟ ಬಿಸಿನೀರು ಕುಡಿದಂತೂ ಅಭ್ಯಾಸ ಆಗಿಬಿಟ್ಟಿತ್ತು. ಹಾಗೆ 1 ಲೋಟ ಬಿಸಿನೀರನ್ನು ಕುಡ್ಕೊಂಡು ನೆಕ್ಸ್ಟ್ ಕೆಲಸ ಮಾಡುವ ಅಂತ ಹೇಳಿ. ಖಾಲಿ ಹೊಟ್ಟೆಗೆ ಬೆಳಗ್ಗೆ ನೀರು ಕುಡಿದ್ರಿಂದ ತುಂಬ ಬೆನಿಫಿಟ್ಸ್ ಇತ್ತು, ಅದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಹಾಗೆ ನೀರು ಕುಡ್ಕೊಂಡೆ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕಿರುತ್ತೆ, ಬೇಗ ವಾಶ್ ಮಾಡ್ಕೊಂಬ ಅಂತ ಹೇಳಿ ವಾಶ್ ಮಾಡ್ತಾ ಇದ್ದೆ. ಆಲ್ಮೋಸ್ಟ್ ಎಲ್ಲ ರಾತ್ರಿನೇ ಪಾತ್ರೆ ವಾಶ್ ಮಾಡಿ ಇಡ್ತೆ. ಎಲ್ಲೋ 1-2-3 ಪಾತ್ರೆ ಮಿಸ್ ಆಯ್ತು ಅಂತ ಹೇಳಿ ಅನಿಸುತ್ತೆ. ಇದು ರಾತ್ರಿ ಮಲಗೋ ಟೈಮಲ್ಲೇ ಸ್ವಲ್ಪ ಪಾತ್ರೆ ಎಲ್ಲ ಯೂಸ್ ಮಾಡಿದೆ. ಆ ಪಾತ್ರೆ ಎಲ್ಲ ಈಗ ವಾಶ್ ಮಾಡ್ಕೊತ ಇದ್ದೆ. ಬೆಳಿಗ್ಗೆ ಎಷ್ಟು ಬೇಗ ಎದ್ರು ಎಷ್ಟು ಬೇಗ ಟೈಮ್ ಆಗ್ತಂದು ಹೇಳಿಯೇ ಗೊತ್ತಾತಿಲ್ಲ. ಗಡಿಯಾರ ಎಷ್ಟು ಸ್ಪೀಡಾಗಿ ತಿರುಗುತ್ತಂದೇಳಿ ಅನ್ಸುತ್ತೆ. ಹಾಗೆ ಕೆಲಸ ಎಲ್ಲ ಮುಗೀತು, ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ದೀಪ ಹಚ್ಚಕ್ಕಲ್ಲ, ಹಂಗಾಗಿ ಫ್ರೆಶ್ ಅಪ್ ಆಯ್ತು. ಫಸ್ಟೇ ರಂಗೋಲಿ ಹಾಕುವ ಅಂತ ಹೇಳಿ ಫಸ್ಲಿಗೆ ರಂಗೋಲಿ ಹಾಕಿದೆ. ನಂಗೆ ಅಷ್ಟೇ ಲೈಕ್ ಮಾಡಿ ಎಲ್ಲ ಹಾಕೋ ಬರ್ತಿಲ್ಲ, ನಾರ್ಮಲ್ ನಂಗೆ ಹೆಂಗೆ ಹಾಕೋ ಬರ್ತೋ ಹಂಗೆ ಹಾಕ್ತಾ ಇದ್ದೆ ಅಷ್ಟೇ. ಕಡೆಗೆ ದೇವರಿಗೊಂದು ದೀಪ ಹಚ್ಚಿ ಕುಕ್ಕಿಂಗ್ ಎಲ್ಲ ರೆಡಿ ಮಾಡ್ಕೊಂಡ್ಕ ಹಂಗಾಗಿ ದೇವ್ರ ದೀಪ ಹಚ್ಕೊತ ಇದ್ದೆ. ನಾನು ಪ್ರತಿ ಸಲ ದೇವ್ರ ಹತ್ರ ಬೇಡ್ಕೊಂಬುದು ಒಂದೇ, ಎಲ್ಲರಿಗೂ ಒಳ್ಳೇದು ಮಾಡ ಅಂತ ನಾನು ಯಾವತ್ತೂ ಬೇಡ್ಕೊಂಬುದು. ನಾನು ಹಿಂದಿನ ಲಾಗಾಗೂ ಹೇಳಿದೆ, ತುಂಬ ಲಾಗಾಗ ಅದನ್ನು ಹೇಳಿದೆ. ನಾನು ನನಗೋಸ್ಕರ ಅಂಥೇಳಿ ನಾನು ಏನನ್ನು ಬೇಡ್ಕೊಂತಿಲ್ಲ, ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ನಾವು ಹಂಗೆ ಪ್ರೇ ಮಾಡ್ಕೊಂಡ್ರೆ ದೇವ್ರು ನಮಗೂ ಒಳ್ಳೇದು ಮಾಡತ್ತಂತ ಹೇಳಿ ನಾನು ನಂಬುತ್ತೆ ಅದನ್ನು. ಹಾಗೆ ಫಿಶ್ ಟ್ಯಾಂಕನ್ನು ಸಿಂಪಲಾಗಿ ಒಂದು ಅರೇಂಜ್ಮೆಂಟ್ ಮಾಡಿ ಇಟ್ಟಿದೆ. ನೀವೇ ಕಾಣ್ತಾ ಇದ್ದೀರಲ್ಲ ಎಷ್ಟು ಲೈಕ್ ಕಾಣಿಸ್ತಾ ಇತ್ತಂದು ಹೇಳಿ. ಇದನ್ನೆಲ್ಲ ಕಂಡತ್ತಿಗೆ ಮನಸ್ಸಿಗೆ ಒಂಥರ ಖುಷಿ ಆತ್ತ. ಹಾಗೆ ಕೆಲವು ಗಿಡ ಎಲ್ಲ ಬೇಕಿತ್ತು, ಅದನ್ನು ಅಲ್ಲೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ. ತಿಂಡಿನ ಎಂತ ಪ್ರಿಪೇರ್ ಮಾಡೋಕ್ಕೆ ಹೋಗಿಲ್ಲ, ಇವತ್ತೇ ಫ್ರೂಟ್ಸನ್ನೇ ಎಲ್ಲ ತಿಂಬ ಅಂತ ಹೇಳಿ ಡ್ರ್ಯಾಗನ್ ಫ್ರೂಟ, ಕಡೆಗೆ ಪೇರ್ಲೆ ಹಣ್ಣು, ಕಡೆಗೆ ದಾಳಿಂಬೆ ಹಣ್ಣು, ಇದನ್ನೆಲ್ಲ ಸೇರಿ ಒಂದು ಬೌಲಲ್ಲೇ ತಿಂದೆ, ಸಾಕಾಗತ್ತಷ್ಟೆ. ಮಧ್ಯಾಹ್ನ ಒಳ್ಳೆ ಮಾಡಿ ಊಟ ಮಾಡುವ ಅಂತ ಹೇಳಿ ತಿಂಡಿ ಎಲ್ಲ ತಿಂದಾಯ್ತು. ಈಗ ಬೇಗ ಆಫೀಸಿಗೆ ಒಂದು ರೆಡಿಯಾಗಿ ಬಿಡುವ. ಜಾಸ್ತಿ ಸ್ಟೈಲಾಗಿ ಎಲ್ಲ ಹೋಗ್ತಿಲ್ಲ, ನಾರ್ಮಲ್ ಸಿಂಪಲಾಗಿ ಆಫೀಸಿಗೆ ರೆಡಿಯಾಗಿ ಹೋಗೋದು. ಚಂದ ರೆಡಿಯಾಗಿ ಹೋಗೋದಕ್ಕಿಂತ ನಾವಲ್ಲಿ ಎಷ್ಟು ಕೆಲಸ ಮಾಡ್ತೊಂದು ಇಂಪಾರ್ಟೆಂಟ್. ನಾನು ಈಗ ಸುಮ್ಮನೆ ಜೋಕಿಗೆ ಹೇಳಿದೆ, ಕೆಲವರೆಲ್ಲ ಅನ್ಕೊಂಬ್ರಿ ಕಡೆ ಅಯ್ಯೋ ನಾವು ಸ್ಟೈಲಾಗಿ ರೆಡಿಯಾಗಿ ಹೋದ್ರೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಅನ್ಕೊಂಬ್ರಿ. ಹಾಗೇನಿಲ್ಲ, ನಾನು ಸುಮ್ಮನೆ ಜೋಕಿಗೆ ಹೇಳಿದೆ ಅಷ್ಟೇ. ಫೈನಲಿ ಆಫೀಸಿಗೆ ರೆಡಿಯಾಗಿ ಆಯ್ತು. ಈಗ ಆಫೀಸಿಗೆ ಹೊರಡುವ ಟೈಮ್. ಇವತ್ತೇ ನಾನು ಒಂದು ರೆಸಿಪಿ ಮಾಡಿದೆ ಅಂತ ಹೇಳಿನಲ್ಲ, ಅದು ಮಧ್ಯಾಹ್ನದ ಊಟಕ್ಕೆ ನಾನು ಒಂದು ರೆಸಿಪಿನ ಶೂಟ್ ಮಾಡಿದೆ. ಅದು ಎಂಥ ರೆಸಿಪಿ ಅಂತ ಹೇಳಿದ್ರೆ, ಇವತ್ತಿನ ರೆಸಿಪಿ ಎಂತ ಅಂತ ಹೇಳಿದ್ರೆ ಬೀಟ್ರೋಟ್ ಚಟ್ನಿ ಮಾಡುವ ಅಂತ ಹೇಳಿ. ಬೀಟ್ರೋಟ್ ಹೆಲ್ತಿಗೆ ಎಷ್ಟು ಒಳ್ಳೇದಂತ ಹೇಳಿ ನಿಮ್ಗೆ ಗೊತ್ತಿತ್ತು. ಇವತ್ತೇ ಚಟ್ನಿ ಹೆಂಗೆ ಮಾಡೋದಂತ ಹೇಳಿ ನಾನಿಲ್ಲ ಒಂದು ಪ್ಯಾನ್ ತಗೊಂಡಿದ್ದೆ. ಈಗ ಗ್ಯಾಸನ್ನು ಆನ್ ಮಾಡಿ ಪ್ಯಾನನ್ನು ಕಾಯಕ್ಕಿಟ್ಟಿದೆ. ಈಗ ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಫಸ್ಟ್ ಎಣ್ಣೆನ ಹಾಕಂತೆ. ನೀವು ಕೊಕೊನಟ್ ಆಯಿಲ್ ಇದ್ದರೆ ಅದನ್ನು ಯೂಸ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಆಯಿಲನ್ನು ಯೂಸ್ ಮಾಡಿ. 5 ಟೇಬಲ್ ಸ್ಪೂನ್ ಫಸ್ಟ್ ಕಡಲೆಬೇಳೆನ ಸೇರಿಸ್ಕೊಂತ ಇದ್ದೆ. ಫಸ್ಟ್ 3 ಟೇಬಲ್ ಸ್ಪೂನ್ ಫಸ್ಟ್ ಉದ್ದಿನ ಬೇಳೆನ ಸೇರಿಸ್ಕೊಂತ ಇದ್ದೆ. ಒಂದು 4 ಬೆಳ್ಳುಳ್ಳಿ, ಕಡೆಗೆ ಒಂದು 6-7 ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಸೇರಿಸ್ಕೊಂತ ಇದ್ದೆ. 2 ಹಸಿಮೆಣಸನ್ನು, ಹಾಗೆ ಒಂದು 4-5 ಒಣಮೆಣಸನ್ನು ಸೇರಿಸ್ಕೊಂತ ಇದ್ದೆ. ಸಣ್ಣ ಲಿಂಬೆಹಣ್ಣು ಗಾತ್ರದ ಫಸ್ಟ್ ಹುಣಸೆಹಣ್ಣನ್ನು ಸೇರಿಸ್ಕೊಂತ ಇದ್ದೆ. ಎಲ್ಲದೂ ಲೋ ಫ್ಲೇಮಾಗೆ ಲೈಕ್ ಮಾಡಿ ಫ್ರೈ ಹಾಕೋವರೆಗೂ ಕಾಯಿನಿ. ಈಗ ಇದಕ್ಕೆ 1 ಕಪ್ ಫಸ್ಟ್ ಬೀಟ್ರೂಟನ್ನು ಸೇರಿಸ್ತಾ ಇದ್ದೆ. ಒಂದು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೆ. ಹಾಗೆ ಒಂದು ಸ್ಪೂನ್ ಫಸ್ಟ್ ಉಪ್ಪನ್ನು ಸೇರಿಸ್ತಾ ಇದ್ದೆ. ಬೀಟ್ರೂಟ್ ಲೈಕ್ ಮಾಡಿ ಬೇಕು ಅಲ್ಲಿವರೆಗೆ ಫ್ರೈ ಮಾಡಿ ಒಂದು 5-10 ನಿಮಿಷ ಬೇಯಿಸ್ಬಿಟ್ರೆ ಸಾಕು, ಬೇಯುತ್ತೆ. ಬೀಟ್ರೂಟಿಂದ ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಇತ್ತು ಅಂತ ಹೇಳಿದ್ರೆ, ನಮಗೆ ಲೋ BP ಇದ್ದರೆ ಅದನ್ನು ಸುಧಾರಿಸುತ್ತದೆ ನಾವು ಬೀಟ್ರೂಟ್ ಜಾಸ್ತಿ ತಿನ್ನೋದ್ರಿಂದ.
ಕಡೆಗೆ ನಿಮ್ಮ ದೇಹದಾಗೆಲ್ಲರೂ ಬ್ಲಡ್ ರಕ್ತ ಎಲ್ಲರೂ ಕಡಿಮೆ ಇದ್ದರೆ ನೀವು ಹೆಚ್ಚೆಚ್ಚು ಬೀಟ್ರೂಟ್ ತಿನ್ನೋದ್ರಿಂದ ನಿಮಗೆ ಅದು ಹೆಲ್ಪ್ ಆಗ್ತದೆ, ಬ್ಲಡ್ಡು ಜಾಸ್ತಿ ಆಗ್ತದೆ. ಮತ್ತು ನೀವೆಲ್ಲರೂ ಜಿಮ್ ಮಾಡೋದಿದ್ರೆ ಮತ್ತು ದೈಹಿಕವಾಗಿ ಎಲ್ಲರೂ ಕೆಲಸ ಮಾಡೋದಿದ್ರೆ ಬೀಟ್ರೂಟ್ ಜ್ಯೂಸ್ ನೀವು ಕುಡಿದ್ರೆ ಬೆಸ್ಟ್. ಎಂತಕ್ಕಂತ ಹೇಳಿದ್ರೆ ಅದು ದೈಹಿಕ ಶಕ್ತಿ ಮತ್ತು ಸ್ಟ್ಯಾಮಿನಾ ಇರೋದ್ರಿಂದ ನಿಮಗೆ ಜಾಸ್ತಿ ಹೆಲ್ಪ್ ಆಗ್ತದೆ. ಡೈಲಿ ಬೀಟ್ರೂಟ್ ಜ್ಯೂಸ್ ಕುಡಿದ್ರಿಂದ ಎಂತ ಅಂತ ಹೇಳಿದ್ರೆ ಅದ್ರಾಗ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆಯಲ್ಲ, ಹಾಗಾಗಿ ನೀವು ದಿನ ಜ್ಯೂಸ್ ಕುಡಿದ್ರೆ ಮುಖದ ಗ್ಲೋ ಅದು ಜಾಸ್ತಿ ಆಗ್ತದೆ. ಕಡೆಗೆ ಮೊಡೆ ಮತ್ತು ಪಿಂಪಲ್ಸ್ ಇದೆಯಲ್ಲ ಅದು ಮತ್ತು ಬ್ಲ್ಯಾಕ್ ಎಲ್ಲಾದರೂ ಮಾರ್ಕ್ಸ್ ಇದ್ದರೆ ಅದು ಬೇಗ ಕಡಿಮೆ ಆಗ್ತದೆ. ಕಡೆಗೆ ಮೇಯ್ನಾಗಿ ಡೈಜೆಷನಿಗೆ ಫುಲ್ ಹೆಲ್ಪ್ ಮಾಡುತ್ತೆ ಈ ಬೀಟ್ರೂಟ್ ಜ್ಯೂಸ್, ಬೀಟ್ರೂಟ್ ರೆಸಿಪಿ. ಈಗ ಸಾಕು, ಸುಮಾರಿಗೆ ಬೆಂದಿತ್ತು, ಇಷ್ಟು ಬೆಂದರೆ ಸಾಕು. ಇದೇ ಪಾತ್ರೆಗಿಟ್ಟರೆ ಬೇಗ ಬಿಸಿ ಎಲ್ಲ ಆರೋದಿಲ್ಲ, ಅದಕ್ಕೆ ಎಂತ ಮಾಡ್ತಾ ಇದ್ದೆ ಅಂದರೆ ಬೇರೆ ಒಂದು ಪಾತ್ರಕ್ಕೆ ಎಲ್ಲದನ್ನು ಹೈಕಂತ ಇದ್ದೆ. ಈಗ ಬಿಸಿ ಎಲ್ಲ ಆರೈತೆ, ಗ್ರೈಂಡ್ ಮಾಡ್ಕೊಬತ್ತೆ. ಕಾಣಿ ಇಷ್ಟು ಗ್ರೈಂಡರ್ ಸಾಕಾಗುತ್ತೆ, ಎಷ್ಟು ಲೈಕ್ ಗ್ರೈಂಡ್ ಆಯ್ತು, ಕಲರ್ ಎಷ್ಟು ಚೆಂದ ಕಾಣಿಸ್ತಾ ಇತ್ತು ಅಂತ ಹೇಳಿ ನೀವೇ ಕಾಣ್ತಾ ಇದ್ರಿ ಅಲ್ಲ. ಈಗ ಲಾಸ್ಟಿಗೆ ಲೈಕ್ ಮಾಡಿ ಒಂದು ಒಗ್ಗರಣೆ ಕೊಡುವ. ನಾನೀಗ ಆಲ್ರೆಡಿ ಫ್ರೈಯರ ಮಾಡ್ಕೊಂಡೇನಲ್ಲ, ಅದೇ ಕಡಾಯಿಗೆ ಒಗ್ಗರಣೆ ಕೊಡ್ತಾ ಇದ್ದೆ. ಈಗ ಒಗ್ಗರಣೆ ಎಂಥದ್ದೆಲ್ಲ ಐಟಮ್ಸ್ ತಗೊಂಡಿದೆ ಅಂತ ಹೇಳಿ ಒಂದ್ಸಲ ಕಣ್ಕಣಿ. ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೊಂಡಿದೆ, ಅದನ್ನೀಗ ಹೈಕಂತ ಇದ್ದೆ. ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ತಗೊಂಡಿದೆ, ಅದನ್ನು ಹಾಕ್ತಾ ಇದ್ದೆ. ಕಡೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನಬೇಳೆ, ಕಡೆಗೆ ಒಂದು 4 ಒಣಮೆಣಸನ್ನು ತಗೊಂಡಿದೆ. ಕಡೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದೆ. ಇದನ್ನು ಸಿಪ್ಪೆ ತೆಗ್ದು ಜಜ್ಜಿಟ್ಕೊಂಡಿಲ್ಲ, ಹಾಗೆ ಹಾಕ್ತಾ ಇದ್ದೆ. ಅಂತಕ್ಕಂತ ಹೇಳಿದ್ರೆ ನಂಗೆ ಹಾಗೆ ತಿಂದು ಅಂತ ಹೇಳಿದ್ರೆ ಭಾರಿ ಇಷ್ಟ, ಅದಕ್ಕೋಸ್ಕರ. ಎಷ್ಟೇ ಲೈಕ್ ಮಾಡಿ ಚಟ್ನಿ ಮಾಡ್ರು ಅದಕ್ಕೆ ಒಗ್ಗರಣೆ ಒಳ್ಳೆ ಮಾಡಿ ಕೊಟ್ಟರೆ ಮಾತ್ರ ಆ ಚಟ್ನಿದೆ ಟೇಸ್ಟ್ ಸೂಪರ್ ಇರುತ್ತೆ. ಈ ರೆಸಿಪಿ ಎಲ್ಲ ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಎಂತಕ್ಕಂತ ಹೇಳಿದ್ರೆ ಇದ್ರಾಗೆ ಹೆಲ್ತ್ ಬೆನಿಫಿಟ್ಸ್ ಅಷ್ಟೇ ಜಾಸ್ತಿ ಇತ್ತು, ಹಾಗಾಗಿ ಈಗ ಚಟ್ನಿನ ಸೇರಿಸ್ಕೊಂತ ಇದ್ದೆ. ಈ ರೆಸಿಪಿನ ನಾನಂತೂ ಫಸ್ಟ್ ಟ್ರೈ ಮಾಡೋದೈತೆ. ನಾನು ಯಾವತ್ತೂ ಬೀಟ್ರೂಟ್ ಚಟ್ನಿ ಮಾಡಲೇ ಇಲ್ಲ. ಫಸ್ಟ್ ಟೈಮಿಗೆ ಇಷ್ಟು ಸಖತ್ತಾಗಿ ಬರುತ್ತಂತ ಹೇಳಿ ನಾನು ಕಂಡಲೇ ಇರಲಿಲ್ಲ. ಲೈಕ್ ಮಾಡಿ, ಒಗ್ಗರಣೆ ಒಟ್ಟಿಗೆ ಲೈಕ್ ಮಾಡಿ ತಿರ್ಸ್ಕೊಳ್ಳಿ. ಗ್ಯಾಸ್ನ ಲೋ ಫ್ಲೇಮಾಗೆ ಇಟ್ಕೊಳ್ಳಿ, ಹೈ ಫ್ಲೇಮಾಗೆ ಇಟ್ಕೊಂಡ್ಬೇಡಿ, ಸೀದೋಗ್ಬಿಡುತ್ತೆ. ಈಗ ಸಿಂಪಲ್ ಆಗಿ ಮಾಡೋ ಚಟ್ನಿ ರೆಡಿ ಇಟ್ಕೊಳ್ಳಿ, ಬೀಟ್ರೂಟ್ ಚಟ್ನಿ. ಎಷ್ಟು ಲೈಕ್ ಟೇಸ್ಟ್ ಬಂದಿತ್ತು ಅಂತ ಹೇಳಿದ್ರೆ ನಾನು ಟೇಸ್ಟ್ ಕಂಡೆ. ನೀವು ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡ್ತೀರಿ ಅಂತ ಹೇಳಿ ಅಂದ್ಕೊಂಡಿದ್ದೆ. ನಿಜ ಹೇಳ್ಕೊಂಡ್ರೆ ಅಷ್ಟು ಸಖತ್ತಾಗಿ ಬಂದಿತ್ತು. ನೀವು ನಾರ್ಮಲಾಗಿ ವೆಜ್ ಕರಿ ಎಲ್ಲ ಮಾಡೋದತ್ತಿಗೆ ಈ ರೀತಿಯೆಲ್ಲ ಚಟ್ನಿ ಎಲ್ಲ ಇದ್ರೆ ಸೂಪರ್ ಆಗ್ತದೆ. ಹಾಗೆ ಟ್ರೈ ಮಾಡಿ. ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೆ. ಥ್ಯಾಂಕ್ ಯು.